ಭಾರತೀಯ ಸಂಸ್ಕೃತಿಯ ಬುನಾದಿಯೊಂದಿಗೆ ವಿದ್ಯಾರ್ಥಿಗಳಿಗೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣವನ್ನು ನೀಡುವುದು ಇಂದಿನ ಅಗತ್ಯವಾಗಿದೆ ಎಂದು ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರು ತಿಳಿಸಿದ್ದಾರೆ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಅತ್ತಿಬೆಲೆ ಸಮೀಪದಲ್ಲಿರುವ ಶಾರದಾ ಇಂಟರ್ನ್ಯಾಷನಲ್ ಶಾಲೆಯ 25ನೇ ವಾರ್ಷಿಕೋತ್ಸವದ ಅಂದರೆ ಬೆಳ್ಳಿ ಹಬ್ಬ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದ್ದು, ಇತ್ತೀಚಿನ ವರ್ಷಗಳಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳಾಗುತ್ತಿವೆ. ವಿದ್ಯಾರ್ಥಿಗಳು ನೂತನ ತಂತ್ರಜ್ಞಾನಗಳನ್ನು ಕಲಿಕೆಯಲ್ಲಿ ಪರಿಣಾಮಕಾರಿಯಾಗಿ ಬೆಳೆಸಿಕೊಳ್ಳಬೇಕು ಎಂದು ರಾಜ್ಯಪಾಲರು ಕಿವಿಮಾತು ಹೇಳಿದ್ದಾರೆ. ಇಡೀ ವಿಶ್ವವೇ ಒಂದು ಕುಟುಂಬ ಎಂಬ ತತ್ವದಡಿ ಪ್ರಜಾವಂತ ಸಮಾಜವನ್ನು ನಿರ್ಮಾಣ ಮಾಡುವ ಜವಾಬ್ದಾರಿ ಇಂದಿನ ಯುವ ಸಮಾಜದಲ್ಲಿ. ದೇಶದ ಅಭಿವೃದ್ಧಿಗೆ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಗುಣಮಟ್ಟದ ಶಿಕ್ಷಣ ಪಡೆಯಬೇಕು, ಅಮೂಲ್ಯದ ಕೊಡುಗೆ ನೀಡಬೇಕು ಎಂದು ಅವರು ಕರೆ ನೀಡಿದ್ದಾರೆ. ಶಾಲೆಯ ವಾರ್ಷಿಕೋತ್ಸವದ ನೆನಪಿಗಾಗಿ ಶಾಲಾ ಆವರಣದಲ್ಲಿ ನಿರ್ಮಿಸಲಿರುವ ಸುಸಜ್ಜಿತ ಒಳಾಂಗಣ ಕ್ರೀಡಾಂಗಣದ ಕಾಮಗಾರಿಗೆ ರಾಜ್ಯಪಾಲರು ಇದೇ ಸಂದರ್ಭದಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದ್ದು, ಶೈಕ್ಷಣಿಕ ಪ್ರಗತಿಯ ಜೊತೆಗೆ ಕ್ರೀಡೆಗೂ ಶಾಲೆ ಒತ್ತು ನೀಡಿರುವುದಕ್ಕಾಗಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಶಾಸಕ ಬೀರ್ ಶಿವಣ್ಣ, ಥಳಿ ಶಾಸಕ ರಾಮಚಂದ್ರನ್, ಕ್ಷೇತ್ರದ ಶಿಕ್ಷಣಾಧಿಕಾರಿ ಗುರುಮೂರ್ತಿ ಸೇರಿದಂತೆ ಶಾಲೆಯ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳಿಂದ ನಡೆದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಾರ್ಷಿಕೋತ್ಸವದ ಮೆರುಗನ್ನು ಹೆಚ್ಚಿಸಿದವು. ಶಾಲೆಯಲ್ಲಿ 11ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಆಚರಿಸ್ತಾ ಇರ್ತೀವಿ. ಈ ದಿನ ಇಡೀ ರಾಜ್ಯದಲ್ಲೇ ಮೊದಲನೇ ಬಾರಿಗೆ ನಮ್ಮ ಗವರ್ನರ್ ಸಾಹೇಬರಾದ ಥಾವರ್ ಚಂದ್ ಗೆಹ್ಲೋಟ್ ಅವರು ಈ ದಿನ ನಮ್ಮ ಶಾಲೆಗೆ ಬಂದಿರ್ತಾರೆ. ನಮ್ಮೆಲ್ಲ ಮಕ್ಕಳನ್ನ ಉದ್ದೇಶಿಸಿ ಮಾತಾಡಿರ್ತಾರಲ್ಲ, ಪೋಷಕರನ್ನ ಉದ್ದೇಶಿಸಿ ತುಂಬ ಒಳ್ಳೆ ಮಾತುಗಳನ್ನ ಮಾತಾಡಿರ್ತಾರೆ. ನಮ್ಮ ಕೋರಿಕೆನ ಮನಸ್ಸಿ ಇಷ್ಟು ದೂರ ಅವ್ರು ಬಂದಿರೋದಕ್ಕೆ ನಾನೆಲ್ಲ ಶಿಕ್ಷಕ ವೃಂದದವರಿಂದ ಶಿಕ್ಷಕೇತರ ವೃಂದದವರ ಪರವಾಗಿ ಅವರಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ MLA ಸಾಹೇಬರು, ನಮ್ಮ ಶಿವಣ್ಣ ಸಾಹೇಬರು ಬಂದಿರ್ತಾರೆ. ಆಮೇಲೆ ಥಳಿ ಕಾನ್ಸ್ಟಿಟ್ಯೂನ್ಸಿ MLA ರಾಮಚಂದ್ರನ್ ಅವರು ಬಂದಿರ್ತಾರೆ. MLC ಪುಟ್ಟಣ್ಣ ಸಾಹೇಬರು ಬಂದಿರ್ತಾರೆ. ಅದ್ರ ಜೊತೆಗೆ ಎಲ್ಲ ಅತ್ತಿಬೆಲೆಯ ತುಂಬ ಗಣ್ಯರು ಬಂದಿರ್ತಾರೆ. ಬಂದು ಈ ಒಂದು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ಮಾಡಿಕೊಟ್ಟಿರ್ತಾರೆ. ಅದಕ್ಕೆ ತಮ್ಮೆಲ್ಲರಿಗೂ ಬಂದಂಥ ಪ್ರತಿಯೊಬ್ಬರಿಗೂ ಒಂದು ನಮನ. ಅದ್ರ ಜೊತೆ ಗಿಲ್ಲಿ ನಟ ಅವರು ಬಂದಿರ್ತಾರೆ. ಅತಿ ಹೆಚ್ಚು ಒಂದು ಕ್ರೌಡ್ನ ಇವತ್ತು ಹಿಡಿದಿಟ್ಕೊಂಡಿರೋಂಥ ವ್ಯಕ್ತಿ ನಮ್ಮ ಶಾಲೆಗೆ ಬಂದು ನನ್ನ ಬಗ್ಗೆ, ನಮ್ಮ ಶಾಲೆ ಬಗ್ಗೆ ತುಂಬ ಒಳ್ಳೆ ಮಾತುಗಳನ್ನು ಮಾತಾಡಿರ್ತಾರೆ. ಅವ್ರಿಗೂ ಸಮೇತ ನಾನೆಲ್ಲ ಶಿಕ್ಷಕರು ವೃಂದದವರ ಪರವಾಗಿ ಅವ್ರಿಗೂ ಸಮೇತ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ನಾನು ಅವಾಗ ಹೇಳಿದಂಗೆ ರಾಜ್ಯದಲ್ಲಿ ಎರಡು ನಾನೇ ಮೊದಲನೇ ಬಾರಿಗೆ ಮಾಡೋದು ಅಂತೇಳಿ ಅಂದರೆ ಶಾರದಾ ಸಮೂಹ ಸಂಸ್ಥೆಗಳ ಕಡೆಯಿಂದ ಮೊದಲನೇ ಬಾರಿಗೆ ನಡೆದಿರುವಂಥದ್ದು. ಒಂದು 7ನೇ ತಾರೀಕು ಶಾರದಾ ವಿದ್ಯಾಮಂದಿರ ಶಾಲೆಯಲ್ಲಿ ನಡೆದಂಥ ಪುಷ್ಪವೃಷ್ಟಿ, ಹೆಲಿಕಾಪ್ಟರ್ ಮುಖಾಂತರ ನಡೆದಂಥ ಪುಷ್ಪವೃಷ್ಟಿ, ಇದು ರಾಜ್ಯದಲ್ಲಿ ನಮ್ಮ ಮೊದಲನೇ ಬಾರಿಗೆ ಮಾಡಿರುವಂಥದ್ದು. ಇಲ್ಲಿ ಸಮೇತ ನಮ್ಮ ಶಿಕ್ಷಕರು, ನಮ್ಮ ಪೇರೆಂಟ್ಸ್ನೇ ನಾವು ಚೀಫ್ ಗೆಸ್ಟ್ ಆಗಿ ಮಾಡಿ ಸುಮಾರು ಒಂದು 500 ಫೀಟಿಂದ ನಾವು ಕಂಪ್ಲೀಟ್ ಎಲ್ಲರಿಗೂ ಹೆಲಿಕಾಪ್ಟರ್ ಮುಖಾಂತರ ಪುಷ್ಪವೃಷ್ಟಿಯನ್ನು ಮಾಡಿಸಿರ್ತೀವಿ. ಇದು ರಾಜ್ಯದಲ್ಲಿ ಮೊದಲನೇ ಬಾರಿಗೆ. ಆಮೇಲೆ ನಮ್ಮ ಗವರ್ನರ್ ಸಾಹೇಬರು ನಮ್ಮ ಒಂದು ಶಾಲೆಗೆ ಬಂದಿರೋಂಥದ್ದು ಇದು ರಾಜ್ಯದಲ್ಲಿ ಮೊದಲನೇ ಬಾರಿಗೆ. ಯಾವತ್ತೂ ಬೆಸ್ಟು ಫಸ್ಟು ಕೊಡ್ತಾ ಬರುತ್ತಿರುವಂಥದ್ದು ಶಾರದಾ ಸಮೂಹ ಸಂಸ್ಥೆಗಳು. ಯಾವತ್ತು ನಾವು ನಂಬರ್ 1 ಆಗಿ ಇವತ್ತಿಗೆ ಹೈಯೆಸ್ಟ್ ಸ್ಟ್ರೆಂತ್ ಆಗಿ ನಿಂತಿರೋದನ್ನು ಶಾರದಾ ಸಮೂಹ ಸಂಸ್ಥೆಗಳೇ. ಮುಂದಕ್ಕೂ ಯಾವತ್ತು ನಂಬರ್ 1 ಆಗಿರ್ತೀವಿ. ನಾವಿವತ್ತು ಡೆಡಿಕೇಟೆಡ್ ಆಗಿ ಎಫರ್ಟ್ಫುಲ್ಲಿ ಒಳ್ಳೆ ಫ್ಯಾಕಲ್ಟೀಸಿಂದ ಕ್ವಾಲಿಟಿ ಎಜುಕೇಷನ್ ರೆಂಡರ್ ಮಾಡೋದ್ರ ಮುಖಾಂತರ ಇನ್ಫ್ರಾಸ್ಟ್ರಕ್ಚರ್ಸಿಂದ ಪ್ರತಿಯೊಂದು ನಾವು ಕೊಡ್ತಾ ಬರ್ತಾ ಇರ್ತೀವಿ. ಅದಕ್ಕೆ ಇವತ್ತು ನಮಗೆ ಇಷ್ಟು ಜನಸ್ತೋಮ, ಇಷ್ಟು ಜನಸಾಗರ ಇವತ್ತು ಹರಿದು ಬರುವಂಥದ್ದು ನಮ್ಮೆಲ್ಲ ಫಂಕ್ಷನ್ಸ್ಗೆ. ತಮ್ಮ ಪ್ರೀತಿ ವಿಶ್ವಾಸ, ಎಲ್ಲ ಅತ್ತಿಬೆಲೆ ನಾಗರಿಕರ ಎಲ್ಲ ಪ್ರೀತಿ ವಿಶ್ವಾಸ, ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು ಇದೇ ರೀತಿ ನಮ್ಗೆ ಯಾವತ್ತೂ ಕೋಆಪರೇಟಿವ್ ಆಗಿರಿ. ನಾವು ಯಾವತ್ತೂ ಇನ್ನೂ ಬೆಸ್ಟ್ ಕೊಡಲಿಕ್ಕೆ ನೀವು ಇಷ್ಟು ಭಾರಿ ಸಂಖ್ಯೆಯಲ್ಲಿ ಭಾಗವಹಿಸಿದ್ರೆ ನನಗೆ ಯಾವತ್ತೂ ಅದೊಂಥರ ಸ್ಫೂರ್ತಿ, ಒಂಥರ ಹುಮ್ಮಸ್ಸು. ಯಾವತ್ತೂ ನಾವು ಇನ್ನೂ ಚೆನ್ನಾಗಿ ಫಂಕ್ಷನ್ಸ್ ಮಾತ್ರ ಅಲ್ಲದೆ ತಾಲೂಕಲ್ಲೇ ಒಳ್ಳೆ ರಿಸಲ್ಟ್ಸ್ ಮುಖಾಂತರ ತಗೊಬರೋದ್ರ ಮುಖಾಂತರ ಯಾವತ್ತು ನಮ್ಮ ಡೆಫಿನೆಟ್ ಇಂಪ್ರೂವ್ ಮಾಡ್ಕೊತಾ ಬರ್ತಾ ಇರ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು. ಈ ಅದ್ದೂರಿ ಕಾರ್ಯಕ್ರಮಗಳು ಮಾಡೋದಕ್ಕೆ ಏನು ಉದ್ದೇಶ ಅಂದರೆ ಇಷ್ಟೊಂದು ಗ್ರ್ಯಾಂಡಾಗಿ ಮಾಡಬೇಕು ಅನ್ನೋದು? ಓಕೆ, ಇಷ್ಟೊಂದು ತುಂಬ ಒಳ್ಳೆ ಕ್ವಶನ್ ಇದು. ಇಷ್ಟೊಂದು ಗ್ರ್ಯಾಂಡಾಗಿ ಏನಕ್ಕೆ ಮಾಡ್ಬೇಕು ಅಂತೇಳಿ ನಿಮ್ಮಲ್ಲಿ ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ಳಿ.